ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಏನಂದರೆ 2020-24 ಕಿಯಾ ಸೋನೆಟ್ ಬಗ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಈ ಕಾರ್ ಪ್ರೈಸ್ ಬಂದು 8 ಲಕ್ಷದಿಂದ 16 ಲಕ್ಷ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಕಾರ್ ತುಂಬ ಸೇಫ್ಟಿಯಾಗಿದೆ, 4 ವರ್ಷ ಸ್ಟಾರ್ ಹೊಂದಿದೆ. ಕಸ್ಟಮರ್ ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಕಾರ್ ಬಗ್ಗೆ ನೋಡೋದಾದರೆ ಇದರ ಇಂಜಿನ್ ಬಂದು ಡೀಸೆಲ್ ಇಂಜಿನ್ ಆಗಿರುತ್ತೆ, 1.5 ಲೀಟರು. ಮತ್ತು ಇದರ ಇಂಜಿನ್ ಕೆಪಾಸಿಟಿ ಬಂದು 4493 ಆಗಿರುತ್ತೆ. ಇದರ ಮ್ಯಾಕ್ಸ್ ಪವರ್ ಬಂದು 114 BHP. ಮತ್ತು ಈ ಕಾರ್ನ ಮ್ಯಾಕ್ಸ್ ಟಾರ್ಕ್ ಬಂದು 250 Nm ಟಾರ್ಕ್ ಹೊಂದಿರುತ್ತೆ. ಇದರಲ್ಲಿ ಒಟ್ಟು 4 ಸಿಲಿಂಡರ್ ಇರುತ್ತೆ ಮತ್ತು ಟರ್ಬೋ ಚಾರ್ಜರ್ ಕೂಡ ಹೊಂದಿರುತ್ತೆ. ಇದರ ಟ್ರಾನ್ಸ್ಮಿಷನ್ ಟೈಪ್ ಬಂದು ಆಟೋಮೆಟಿಕ್ ಮತ್ತು ಮ್ಯಾನ್ಯುವಲ್ ಎರಡರಲ್ಲೂ ಇರುತ್ತೆ. ಮ್ಯಾನ್ಯುವಲಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ. ಮತ್ತು ಇದರ ಫ್ಯೂಯಲ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಡೀಸೆಲು ಮತ್ತು ಫುಲ್ ಟ್ಯಾಂಕ್ ಕೆಪಾಸಿಟಿ ಬಂದು 45 ಲೀಟ್ರ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದರ ಸ್ಟೇರಿಂಗ್ ಬಂದು ಎಲೆಕ್ಟ್ರಿಕ್ ಆಗಿರುತ್ತೆ, ಪವರ್ ಸ್ಟೇರಿಂಗು. ಮತ್ತು ಫ್ರಂಟ್ ಬ್ರೇಕು ಡಿಸ್ಕು, ರಿಯರ್ ಬ್ರೇಕು ಕೂಡ ಡಿಸ್ಕ್ ಆಗಿರುತ್ತೆ. ಇದರ ವೀಲ್ ಸೈಜ್ ಬಂದು 16 ಇಂಚು ಅಲೈ ವೀಲ್ಸ್ಗಳೊಂದಿರುತ್ತೆ. ಮತ್ತು ಇದರ ಬೂಟ್ ಸ್ಪೇಸ್ ಬಂದು 385 ಲೀಟ್ರ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದಾಗಿಯೇ ಇರುತ್ತೆ ಇದರ ಡಿಕ್ಕಿಲಿ ಸ್ಪೇಸು. ಇದರ ಸೀಟಿಂಗ್ ಕೆಪಾಸಿಟಿ ಬಂದು 5 ಸೀಟ್ ಹೊಂದಿರುತ್ತೆ ಮತ್ತು 5 ಡೋರ್ಸ್ ಹೊಂದಿರುತ್ತೆ ಈ ಕಾರಲ್ಲಿ. ಈ ಕಾರ್ನ ಕಂಫರ್ಟ್ ನೋಡೋದಾದರೆ ಪವರ್ ಸ್ಟೇರಿಂಗ್ ಹೊಂದಿರುತ್ತೆ ಮತ್ತು ಪವರ್ ವಿಂಡೋಸು ಫ್ರಂಟು ಮತ್ತು ರೇರು ಎರಡು ಕಡೆಯೂ ಇರುತ್ತೆ. ಏರ್ ಕಂಡೀಷ್ನರು, ಹೀಟರು, ಅಡ್ಜಸ್ಟಬಲ್ ಸ್ಟೇರಿಂಗ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಡ್ರೈವರ್ ಸೀಟ್ ಕೂಡ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು, ಮೇಲೆ ಕೆಳಗಡೆ ಮತ್ತು ಹಿಂದೆ ಮುಂದೆ. ಮತ್ತು ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಸೀಟ್ಸು ಫ್ರಂಟ್ ಒಂದಿರುತ್ತೆ ಮತ್ತು ಬ್ಯಾಕಲ್ಲಿ ಇರೋದಿಲ್ಲ. ಫ್ರಂಟು ಎಲೆಕ್ಟ್ರಿಕ್ಕಾಗಿ ಮಾಡ್ಕೋಬೋದು ಅಡ್ಜಸ್ಟ್ನ. ಮತ್ತು ಕಪ್ ಹೋಲ್ಡರು ಫ್ರಂಟ್ ಇರುತ್ತೆ, ರೇರ್ ಸೈಡ್ ಇರೋದಿಲ್ಲ. ಪಾರ್ಕಿಂಗ್ ಸೆನ್ಸರ್ ಬಂದು ಫ್ರಂಟು ಮತ್ತು ರೇರು ಎರಡು ಕಡೆಯೂ ಇರುತ್ತೆ. ಮತ್ತು USB ಚಾರ್ಜರ್ ಒಂದಿರುತ್ತೆ, ಫ್ರಂಟು ಮತ್ತು ರೇರು ಎರಡು ಕಡೆಯೂ ಇರುತ್ತೆ. ಮತ್ತು ಇದರಲ್ಲಿ ಆಟೋಮೆಟಿಕಲಿ ಡ್ರೈವ್ ಮೋಡ್ಸ್ ಬಂದು 3 ಥರ ಇರುತ್ತೆ. ಡ್ರೈವ್ ಮೋಡ್ಸ್ ಬಂದು ಎಕೋ, ನಾರ್ಮಲ್, ಸ್ಪೋರ್ಟ್ಸು 3 ಥರದ ಡ್ರೈವ್ ಮೋಡ್ಸ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಕಾರಲ್ಲಿ ಇಂಟೀರಿಯರ್ ನೋಡಿದ್ರೆ ಟ್ಯಾಕೋಮೀಟರ್ ಹೊಂದಿರುತ್ತೆ, ಡಿಜಿಟಲ್ ಓಡೋಮೀಟರು. ಮತ್ತು ಡಿಜಿಟಲ್ ಕ್ಲಸ್ಟರ್ ಸೈಜ್ ಬಂದು 10.25 ಇಂಚಾಗಿರುತ್ತೆ. ಇದರ ಎಕ್ಸ್ಟೀರಿಯರಲ್ಲಿ ಟೈರ್ ಬಂದು 215/60 ಹೊಂದಿರುತ್ತೆ. ಇದರ ಟೈರ್ ಟೈಪ್ ಬಂದು ರೇಡಿಯಲ್ ಟ್ಯೂಬ್ಲೆಸ್ ಆಗಿರುತ್ತೆ. ಮತ್ತು ಈ ಕಾರ್ನ ಸೇಫ್ಟಿ ಬಗ್ಗೆ ನೋಡೋದಾದರೆ ಇದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಈ ಕಾರ್ ಸೇಫ್ಟಿ ಬಗ್ಗೆ ನೋಡೋದಾದರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಹೊಂದಿರುತ್ತೆ, ಬ್ರೇಕ್ ಅಸಿಸ್ಟು, ಸೆಂಟ್ರಲ್ ಲಾಕಿಂಗು. ಈ ಕಾರಲ್ಲಿ ಟೋಟಲ್ 6 ಏರ್ ಬ್ಯಾಗ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಡ್ರೈವರ್ಗೆ, ಪ್ಯಾಸೆಂಜರ್ಗೆ ಮತ್ತು ಸೈಡ್ ಏರ್ ಬ್ಯಾಗ್ಸು ಫ್ರಂಟು ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. 6 ಏರ್ ಬ್ಯಾಗ್ಸ್ ಇರೋದನ್ನು ತುಂಬ ಸೇಫ್ಟಿಯಾಗಿರುತ್ತೆ. ಮತ್ತು ಡೇ ನೈಟ್ ರೇರ್ ವ್ಯೂ ಮಿರರ್ ಇರುತ್ತೆ. ಮತ್ತು ಸೀಟ್ ಬೆಲ್ಟ್ ವಾರ್ನಿಂಗ್ ಕೊಡುತ್ತೆ. ಮತ್ತು 360 ಕ್ಯಾಮ್ರಾ ಕೂಡ ಹೊಂದಿರುತ್ತೆ. ಇದೊಂದು ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತು ರೇರ್ ಕ್ಯಾಮ್ರಾ ಗ್ರಿಡ್ ಲೈನ್ಸ್ ಹೊಂದಿರುತ್ತೆ. ಮತ್ತು ಸ್ಪೀಡ್ ಅಲರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಕಾರ್ನ ಎಂಟರ್ಟೈನ್ಮೆಂಟ್ ಕಮ್ಯುನಿಕೇಷನ್ ನೋಡೋದಾದರೆ ರೇಡಿಯೋ, ಸ್ಪೀಕರ್ಸು ಫ್ರಂಟು ಮತ್ತು ರೇರು, ಇಂಟಿಗ್ರೇಟೆಡ್ 2D ಆಡಿಯೋ, ವೈರ್ಲೆಸ್ ಫೋನ್ ಚಾರ್ಜಿಂಗ್ ಆಗುತ್ತೆ. ಇದೊಂದು ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಈ ಕಾರಲ್ಲಿ. ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ, ಟಚ್ ಸ್ಕ್ರೀನ್ ಕೂಡ ಹೊಂದಿರುತ್ತೆ. ಆ ಟಚ್ ಸ್ಕ್ರೀನ್ ಸೈಜ್ ಬಂದು 10.25 ಇಂಚಾಗಿರುತ್ತೆ. ಮತ್ತು ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎರಡು ಕೂಡ ಹೊಂದಿರುತ್ತೆ. ಮತ್ತು ಈ ಕಾರಲ್ಲಿನ 4 ಸ್ಪೀಕರ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸಬ್ ವೂಫರ್ ಕೂಡ ಹೊಂದಿರುತ್ತೆ. USB ಪೋರ್ಟು C ಟೈಪ್ ಆಗಿರುತ್ತೆ. ಮತ್ತು ಈ ಕಾರಲ್ಲಿ ಪ್ರೀಮಿಯಂ 7 ಸ್ಪೀಕರ್ ಸಿಸ್ಟಮ್ ಕೂಡ ಇರುತ್ತೆ ಟಾಪ್ ಹ್ಯಾಂಡಲ್ ತಗೊಂಡ್ರೆ. ಮತ್ತು ADAS ಫ್ಯೂಚರ್ ಕೂಡ ಹೊಂದಿರುತ್ತೆ ಅಂತಲೇ ಹೇಳ್ಬೋದು ಈ ಕಾರು. ಬ್ಲೈಂಡ್ ಸ್ಪಾಟ್ ಮಾನಿಟರ್ ಕೂಡ ಮಾಡುತ್ತೆ ಕಾರು. ಸ್ಟೇರಿಂಗ್ ಬಿಟ್ಟರೂ ಕೂಡ ಲೈನಲ್ಲಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದೊಂದು ತುಂಬ ಒಳ್ಳೆಯ ವಿಚಾರ. ಇದಿಷ್ಟು ಕಿಯಾ ಸಾನೆಟ್ ಬಗ್ಗೆ ಆಗಿದ್ದು. ಈ ಮಾಹಿತಿ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.